ಹಲೋ ಮೈ ಡಿಯರ್ ಸ್ಟೂಡೆಂಟ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಯುವ ಅಕಾಡೆಮಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋ ಟ್ರಾನ್ಸ್ಲೇಷನ್ಗೆ ಸಂಬಂಧಪಟ್ಟಿದ್ದ ಫೋರ್ತ್ ವಿಡಿಯೋ. ಓಕೆ, ಈಗಾಗಲೇ 3 ಕ್ಲಾಸಸ್ ಆಗಿದೆ. ನೀವು ಪ್ಲೇಲಿಸ್ಟಲ್ಲಿ ಹೋದಾಗ ನಿಮಗೆ ಸಿಗುತ್ತೆ. ಓಕೆನಾ, ಅವೆಲ್ಲವನ್ನು ನೋಡಿ ಅದರ ಫಾಯ್ದೆ ಅಂದರೆ ಬೆನಿಫಿಟನ್ನು ತಗೊಳ್ಳಿ. ಓಕೆನಾ, ಸೊ ಇವತ್ತಿನ ವಿಡಿಯೋದಲ್ಲಿ ಟ್ರಾನ್ಸ್ಲೇಷನ್ ಬಗ್ಗೆ ನೋಡೋಣ. ಇದು ಎಲ್ಲೆಲ್ಲಿ ಹೆಲ್ಪ್ ಆಗ್ಬೋದು ನಿಮಗೆ ಸಿವಿಲ್ PSI 402ಗೆ ಮತ್ತು RSI 70 ಪೋಸ್ಟ್ ಏನು ನ್ಯೂ ನೋಟಿಫಿಕೇಶನ್ ಇದೆಲ್ಲ ಅವರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ವಿತ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕನ್ನಡ ಪ್ಯಾರಾಗ್ರಾಫ್ ಇದೆ, ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡೋದಿದೆ. ಓಕೆ, ಸೊ ಈಗೇನು ಮಾಡಿ, ಈ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ಕಂಪ್ಲೀಟಾಗಿ ಈ ಪ್ಯಾರನ್ನ ರೀಡ್ ಮಾಡಿದ ಮೇಲೆ ನಿಮ್ಮದೇ ಆದ ಭಾಷೆಯಲ್ಲಿ ಬರೆಯೋಕ್ಕೆ ಪ್ರಯತ್ನ ಮಾಡಿ, ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಅದಾದಮೇಲೆ ಬರೆದಾದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ ನಿಮ್ಮ ಆನ್ಸರನ್ನು ನೀವು ವೆರಿಫೈ ಮಾಡ್ಕೋಬಹುದು. ದಿಸ್ ಇಸ್ ಅ ಬೆಸ್ಟ್ ಮೆಥಡ್. ಓಕೆ, ಸೊ ಈಗ ವಿಡಿಯೋ ಪಾಸ್ ಮಾಡಿ. ಓಕೆ, ಐ ಹೋಪ್ ನೀವೆಲ್ಲ ನಾನು ಹೇಳಿದ ಪ್ರೊಸೀಜರ್ ಮಾಡಿದ್ದೀರಾ ಅನ್ಕೋತೀನಿ. ಸೊ ನಾವು ಸೊಲ್ಯೂಷನ್ಗೆ ಪ್ರೊಸೀಡ್ ಮಾಡೋಣ. ಸೊ ಇಲ್ಲೇನಿದೆ ನೋಡಿ, ನಾನು ಒಮ್ಮೆ ರೀಡ್ ಮಾಡ್ತೀನಿ ಇದು ಪ್ಯಾರಾಗ್ರಾಫನ್ನು. ಸಂಪನ್ಮೂಲಗಳ ಸಂರಕ್ಷಣೆ ಎಂದರೆ ಅವುಗಳ ಅಪಬಳಕೆಯನ್ನು ಕಡಿಮೆ ಮಾಡಿ ಅವುಗಳ ನ್ಯಾಯೋಚಿತ ಬಳಕೆಯನ್ನು ಪ್ರೋತ್ಸಾಹಿಸಿ ಪರಿಸರ ಮತ್ತು ಸಂಪನ್ಮೂಲಗಳ ಬಳಕೆಯ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದಾಗಿದೆ. ಮಾನವ ಜನಾಂಗದ ಈಗಿನ ಪೀಳಿಗೆಯ ಅವಶ್ಯಕತೆಗಳನ್ನು ಈಡೇರಿಸುವ ಹಾಗೂ ಮುಂದಿನ ಪೀಳಿಗೆಯವರ ಆಕಾಂಕ್ಷೆಗಳನ್ನು ಪೂರೈಸಲು ಸಾಧ್ಯವಾಗುವಂತೆ ಈ ಜೀವಗೋಳವನ್ನು ನಿರ್ವಹಿಸುವ ಕ್ರಮಗಳೆಂದು ಸಂರಕ್ಷಣೆಯನ್ನು ವ್ಯಾಖ್ಯಾನಿಸಲಾಗಿದೆ. ಸಂರಕ್ಷಣೆಯು ನೈಸರ್ಗಿಕ ಸಂಪನ್ಮೂಲಗಳ ಸರಿಯಾದ ನಿರ್ವಹಣೆ ಸಂಬಂಧಿಸಿದ್ದು, ಅವುಗಳ ಅತಿಯಾದ ಬಳಕೆ, ಅಪವ್ಯಯ ಮತ್ತು ಅವನತಿಗಳನ್ನು ತಡೆಯುವ ಒಂದು ಕಾರ್ಯವಾಗಿದೆ. ಓಕೆನಾ, ಇದೆಲ್ಲ ರೀಡ್ ಮಾಡಿದ ಮೇಲೆ ನಿಮಗೆ ಫಸ್ಟ್ ನಾನು ಆಗಲೇ ಹೇಳಿದಂಗೆ, ಪ್ರತಿ ವಿಡಿಯೋದಲ್ಲಿ ಹೇಳಿದಾಗೆ ಥೀಮ್ ನಿಮಗೆ ಅರ್ಥ ಆಗಬೇಕು, ಯಾವುದಕ್ಕೆ ಸಂಬಂಧಪಟ್ಟಿದೆ. ಸೊ ಇದು ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಿದೆ, ಅದರಲ್ಲೂ ವಿಶೇಷವಾಗಿ ಸಂಪನ್ಮೂಲಗಳ ಸಂರಕ್ಷಣೆ. ಓಕೆನಾ, ಸೊ ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ ಏನಿದೆ, ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ ಬಗ್ಗೆ ಹೇಳಿದ್ದಾನೆ. ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ ಮಲ್ಲಿಗೆ ಏನು ಹೇಳಿದ್ದಾನೆ, ಅಪಬಳಕೆಯನ್ನು ಕಡಿಮೆ ಮಾಡಿ ಅಂತ ಹೇಳಿದ್ದಾನೆ. ಅಪಬಳಕೆಯನ್ನು ಕಡಿಮೆ ಮಾಡಬೇಕು ಮತ್ತು ನ್ಯಾಯೋಚಿತ ಬಳಕೆನ ಪ್ರೋತ್ಸಾಹನೆ ಮಾಡಬೇಕು. ಇದರಿಂದ ಏನಾಗುತ್ತೆ, ಪರಿಸರ ಮತ್ತು ಸಂಪನ್ಮೂಲಗಳ ಬಳಕೆ ಎರಡು ಥಿಂಗ್ಸ್ ಇದೆ ಇದರಲ್ಲಿ. ಏನು, ಒಂದು ಪರಿಸರ ಇದೆ ಒಂದು ಕಡೆ, ಇನ್ನೊಂದು ಕಡೆ ಸಂಪನ್ಮೂಲಗಳ ಬಳಕೆ ಇದೆ. ಇವೆರಡರ ಮಧ್ಯೆ ಏನು ಸಮತೋಲನ ಕಾಯ್ದುಕೊಳ್ಳಬೇಕಾಗಿದೆ, ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗಿದೆ. ಓಕೆ, ಸೊ ಅದಾದಮೇಲೆ ಕನ್ಸರ್ವೇಷನ್ ಏನು ಅಂತೀವಲ್ಲ, ಸಂರಕ್ಷಣೆ. ಕನ್ಸರ್ವೇಷನ್ ಅಂದರೆ ಸಂರಕ್ಷಣೆ, ಅದರ ವ್ಯಾಖ್ಯಾನ ಇಲ್ಲಿ ಕೊಟ್ಟಿದ್ದಾನೆ. ಏನು, ಇಂದಿನ ಪೀಳಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಈಡೇರಿಸಿ ಮುಂದಿನ ಪೀಳಿಗೆಯ ಆಕಾಂಕ್ಷೆ ಆಸ್ಪಿರೇಷನ್ ಏನಿದೆ ಅದನ್ನು ಕೂಡ ಪೂರೈಸಲು ಸಾಧ್ಯವಾಗುವಂತೆ ಈ ಜೀವಗೋಳವನ್ನು ನಿರ್ವಹಿಸುವ ಒಂದು ಕ್ರಮ, ಮ್ಯಾನೇಜ್ಮೆಂಟ್ ಸ್ಟೆಪ್ಸ್ ಅಂತ ಕರಿತೀವಿ. ಸೊ ಜೀವಗೋಳ ಅಂದರೆ ಗೊತ್ತಿದೆ ಎಲ್ಲ ನಿಮಗೆ, ಅಂದರೆ ಬಯೋಸ್ಪಿಯರ್ ಅಂತ ಕರಿತೀವಿ. ಕೊನೆಯದಾಗಿ ಏನು ಮಾಡಿದ್ದಾನೆ, ಸಂರಕ್ಷಣೆಯು ನೈಸರ್ಗಿಕ ಸಂಪನ್ಮೂಲಗಳ ಸರಿಯಾದ ನಿರ್ವಹಣೆಗೆ ಸಂಬಂಧಿಸಿದ್ದು, ಅವುಗಳ ಅತಿಯಾದ ಬಳಕೆ ಕಡಿಮೆ ಮಾಡಬೇಕಂತ ಹೇಳಿದ್ದಾನೆ, ಅದರ ಅಪವ್ಯಯ ಮತ್ತು ಅವನತಿ ಕಡಿಮೆ ಮಾಡೋದಂತ ಹೇಳಿದ್ದಾನೆ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಯಾವ್ಯಾವುದು ಹೊಸ ವರ್ಡ್ ಇದೆ ನಿಮಗೆ ಇಂಗ್ಲೀಷ್ನಲ್ಲಿ ಅದರ ಬಗ್ಗೆ ಗೊತ್ತಿಲ್ಲ ಅಂತಿದ್ದೀರಲ್ಲ, ಸೊ ಅವನ್ನೇನು ಮಾಡ್ಕೋಬೇಕು, ಹೈಲೈಟ್ ಮಾಡ್ಕೊತ ಹೋಗ್ಬೇಕು. ನಾನಿಲ್ಲಿ ಯಾವ್ಯಾವ ಪದಗಳನ್ನ ರೆಡ್ಡಲ್ಲಿ ಕೊಟ್ಟಿದ್ದೀನಿ, ಸಂಪನ್ಮೂಲ ಅಂದ್ರೇನು, ಸಂರಕ್ಷಣೆ, ಅಪಬಳಕೆ, ನ್ಯಾಯೋಚಿತ, ಪ್ರೋತ್ಸಾಹಿಸುವುದು, ಸಮತೋಲನ ಕಾಯ್ದುಕೊಳ್ಳುವುದು, ಜನಾಂಗ, ಪೀಳಿಗೆ, ಅವಶ್ಯಕತೆ ಈಡೇರಿಸುವುದು, ಆಕಾಂಕ್ಷೆ ಮತ್ತು ಜೀವಗೋಳ, ವ್ಯಾಖ್ಯಾನಿಸು, ನಿರ್ವಹಣೆ, ಅವನತಿ, ಅಪಬಳಕೆ, ಅಪವ್ಯಯ, ಇವೇನಿದೆಲ್ಲ ಈ ವರ್ಡ್ದು ನಿಮಗೆ ಇಂಗ್ಲೀಷ್ನಲ್ಲಿ ಪದಗಳು ಸಿಕ್ಕಿದ್ರೆ ಚೆನ್ನಾಗಿದೆ, ಸಿಕ್ಕಿಲ್ಲ ಅಂದರೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಎಲ್ಲ ವೊಕ್ಯಾಬ್ಯುಲರಿ ಕೊಟ್ಟಿದ್ದೀನಿ ಆಲ್ರೆಡಿ. ಓಕೆ, ಸೊ ನೀವೇನು ಮಾಡ್ಕೋಬೇಕು, ನಾನು ಆ ದಿನ ಹೇಳಿದಾಗೆ ಒಂದು ನೋಟ್ಬುಕ್ ಮಾಡ್ಕೊಳ್ಳಿ, ಡೈಲಿ ವೊಕ್ಯಾಬ್ ಅಂತ ಬರ್ಕೊಳ್ಳಿ. ಓಕೆನಾ, ಡೈಲಿ ವೊಕ್ಯಾಬ್. ಈ ಡೈಲಿ ವೊಕ್ಯಾಬ್ ಬರ್ಕೊಂಡು ನಾನು ಯಾವ ಥರ ಇಲ್ಲಿ ಕೊಟ್ಟಿದ್ದೀನಲ್ಲ ಅದೇ ಥರ ಕನ್ನಡ ವರ್ಡ್ಸು ಅದ್ರ ಮುಂದೆ ಇಂಗ್ಲೀಷ್ ವರ್ಡನ್ನ ಬರಿತಾ ಹೋಗಿ. ಓಕೆ, ಸೊ ಅಂದ್ರೆ ಏನಾಗುತ್ತೆ, ಆಲ್ಮೋಸ್ಟ್ ಡೈಲಿ ಒಂದು 15ರಿಂದ 20 ಕೀವರ್ಡ್ ನೀವು ದಿನ ಕಲಿಬೋದು, ಅನ್ನೋಯಿಂಗ್ಲಿ. ವಿಶೇಷವಾಗಿ ಇದಕ್ಕೇನು ಬೇರೆ ನ್ಯೂಸ್ ಪೇಪರ್ ಏನು ರೆಫರ್ ಮಾಡಬೇಕಾಗಿಲ್ಲ, ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 10ರಿಂದ 15 ಕೀವರ್ಡ್ಸ್ ನೋಡಿ. ಸಂಪನ್ಮೂಲ ಅಂದರೆ ಗೊತ್ತಿದೆ ನಮಗೆ, ರಿಸೋರ್ಸಸ್ ಯಾವುದೇ ಆಗಿರ್ಬೋದು,
ನ್ಯಾಚುರಲ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು, ಯಾವ ಥರದ ರಿಸೋರ್ಸಸ್ ಕೂಡ ಆಗಿರ್ಬೋದು, ಸಂಪನ್ಮೂಲ ರಿಸೋರ್ಸ್. ಸೊ ಸಂರಕ್ಷಣೆ ಅಂದ್ರೇನು? ಕನ್ಸರ್ವೇಷನ್. ಕನ್ಸರ್ವೇಷನ್ ನಿಮಗೆ ಗೊತ್ತಿಲ್ಲ ಅಂದರೆ ಸಿಂಪ್ಲಿ ಪ್ರೊಟೆಕ್ಷನ್ ಅಂತ ಕರಿಬೋದು, ಓಕೆನಾ? ಪ್ರೊಟೆಕ್ಷನ್ ನಮ್ಮ ಭಾಷೆಯಲ್ಲಿ ನಮಗೆ ಕನ್ಸರ್ವೇಷನ್ ಇದು ಹೆವಿ ವರ್ಡ್ ಆಗುತ್ತೆ ಸರ್, ನನಗೆ ಇಂಗ್ಲೀಷ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಅಲ್ಲಿ ನೀವೇನು ಮಾಡಬೇಕು? ಪ್ರೊಟೆಕ್ಟ್ ಮಾಡಬೇಕು. ಸಂರಕ್ಷಣೆ ಮಾಡೋದಂದ್ರೇನು? ಪ್ರೊಟೆಕ್ಷನ್ ಕೊಡೋದಂತ ಅರ್ಥ ಅಲ್ಲ. ಸೊ ಒನ್ ಲೆವೆಲ್ಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರೊಟೆಕ್ಷನ್ ಅಂತ ಯೂಸ್ ಮಾಡ್ಬೋದು. ಸೊ ಅಪಬಳಕೆ ಅಂದ್ರೇನು? ಮಿಸ್ಯೂಸ್. ಸೊ ಒಂದು ಯೂಸ್ ಬೇರೆ ಗುಡ್ ಯೂಸ್ ಇದ್ರೆ ಅದಕ್ಕೆ ಯೂಸ್ ಅಂತೀವಿ, ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾಗಿ ಬಳಸೋದನ್ನ ಏನಂತ ಕರಿತೀವಿ? ಅಪಬಳಕೆ ಅಂತ ಕರಿತೀವಿ. ನ್ಯಾಯೋಚಿತ. ನ್ಯಾಯೋಚಿತ ನೋಡಿ ಸರ್, ಫೇರ್. ಫೇರ್ ಇದು ನಮ್ಮ ಒಂದು ಚೆನ್ನಾಗಿರೋ ಅಂದ್ರೆ ಆಡು ಭಾಷೆಯಲ್ಲಿ ಫೇರ್ ಅಂತ ಕರಿತೀವಿ. ಬಟ್ ಕಂಟೆಂಟ್ ರಿಚ್ ಅಂದ್ರೆ ಇಂಗ್ಲಿಷ್ನಲ್ಲಿ ಪ್ರೊಫಿಷಿಯಂಟ್ ನೀವಿದ್ರೆ ಅದನ್ನ ಜುಡಿಷಿಯಲ್ ಅಂತ ಕರಿತೀವಿ, ಓಕೆನಾ? ಜುಡಿಷಿಯಲ್ ಅಂದ್ರೆ ನ್ಯಾಯೋಚಿತವಾಗಿ ಬಳಕೆ ಮಾಡೋದು ಅಂತ ಫೇರ್. ಫೇರ್ ಕೂಡ ಓಕೆ, ನೋ ಪ್ರಾಬ್ಲಮ್, ಫೇರ್ ಯೂಸ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ, ಪರವಾಗಿಲ್ಲ. ಪ್ರೋತ್ಸಾಹಿಸು, ಎನ್ಕರೇಜ್ ಮಾಡೋದು. ಯಾವುದೇ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀವಿ ಅಂತಂದ್ರೆ ಮನೆಯವರು ನಮಗೆ ಎನ್ಕರೇಜ್ ಮಾಡಬೇಕು. ಆ ಥರ ನಾವು ಪ್ಲಾಸ್ಟಿಕ್ ಯೂಸನ್ನು ಕಡಿಮೆ ಯೂಸ್ ಮಾಡೋದಕ್ಕೆ ನಾವು ಎನ್ಕರೇಜ್ ಮಾಡಬೇಕು ಅವ್ರಿಗೆ, ಲೆಸ್ ಯೂಸ್ ಮಾಡಿ ಅಂತ, ಓಕೆ? ಸಮತೋಲನ ಆಬ್ವಿಯಸ್ಲಿ ಬ್ಯಾಲೆನ್ಸ್ ಅಂತ ಇದೆ. ಇನ್ನೊಂದು ಬೇಕಾದರೆ ಇಕ್ವಿಲಿಬ್ರಿಯಂ ಅಂತ ಕೂಡ ಇದೆ, ಓಕೆ? ಇಕ್ವಿಲಿಬ್ರಿಯಂ ಇದು ಕೂಡ ಅದಕ್ಕೆ ಪರ್ಯಾಯವಾಗಿ ಯೂಸ್ ಮಾಡ್ಬೋದು. ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಸಮತೋಲನ ಕಾಯ್ದುಕೊಳ್ಳೋದು, ಅಥವಾ ಇಕ್ವಿಲಿಬ್ರಿಯಂ ಅಂತಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಈ ಕೆಮಿಸ್ಟ್ರಿಯಲ್ಲಿ ಇಕ್ವಿಲಿಬ್ರಿಯಂ ರಿಯಾಕ್ಷನ್ ಅಂತ ಬರುತ್ತೆ. ಸೊ ಅಲ್ಲಿ ಏನಾಗಿರುತ್ತೆ? ಸಮತೋಲನ ಕಾಯ್ದುಕೊಳ್ತಾ ಇರುತ್ತೆ ರಿಯಾಕ್ಟನ್ಸ್ ಮತ್ತು ಪ್ರಾಡಕ್ಟ್ಸ್ ನಡುವೆ. ಸೊ ಕಾಯ್ದುಕೊಳ್ಳೋ ಅಂದ್ರೇನು? ಮೇಂಟೈನ್ ಅಥವಾ ಪ್ರಿಸರ್ವ್ ಅಂತ ಕೂಡ ಕರಿತೀವಿ. ಪ್ರಿಸರ್ವ್ ಓಕೆ. ಕಾಯ್ದುಕೊಳ್ಳೋದು ಮೇಂಟೈನ್ ಮಾಡೋದು, ಪ್ರಿಸರ್ವ್ ಮಾಡೋದು, ಅಥವಾ ರಿಟೇನ್ ಕೂಡ ಕರೀತಾರೆ, ಓಕೆನಾ? ರಿಟೇನ್ ಅಂತಲೂ ಕೂಡ ಕರೀತಾರೆ, ಓಕೆನಾ? ರಿಟೇನ್. ಸೊ ಈ ರಿಟೇನ್ಡ್ ಚಾಂಪಿಯನ್ಶಿಪ್ ಟೈಟಲ್ ಅಂತ ಕರೀತಾರೆ. ಅಂದ್ರೇನು? ಅವನು ಆಲ್ರೆಡಿ ಚಾಂಪಿಯನ್ ಇದ್ದ, ಅದ್ರ ಪಟ್ಟವನ್ನ ಮತ್ತೆ ಅವನಲ್ಲೇ ಉಳಿಸ್ಕೊಂಡ್ಬಿಟ್ಟ, ಕಾಯ್ದುಕೊಂಡ್ಬಿಟ್ಟ, ಅಂದರೆ ಮೇಂಟೈನ್ ಮಾಡ್ದ. ಅವನು ಹೋದ ವರ್ಷ ಅವನೇ ಚಾಂಪಿಯನ್ ಇದ್ದ, ಈ ವರ್ಷನೂ ಅವನೇ ಚಾಂಪಿಯನ್ ಆಗಿದ್ರೆ ಹಿ ರಿಟೇನ್ ದ ಟೈಟಲ್ ಅಂತ ನ್ಯೂಸ್ ಪೇಪರಲ್ಲಿ ನೀವು ನೋಡ್ತೀರ. ರಿಟೇನ್ ಇರ್ಬೋದು, ಪ್ರಿಸರ್ವ್ ಇರ್ಬೋದು, ಮೇಂಟೈನ್ ಇರ್ಬೋದು. ಸೊ ಇದು ಕಾಯ್ದುಕೊಳ್ಳೋದು. ಜನಾಂಗ ಅಂದ್ರೇನು? ರೇಸ್ ಅಂತ ಕರಿತೀವಿ. ಈ ಅಮೇರಿಕಾದಲ್ಲಿ ರೇಸಿಸಮ್ ಅಂತ ಒಂದು ಕೀವರ್ಡ್ ಬರುತ್ತೆ. ರೇಸಿಸಮ್ ಅಂದ್ರೇನು? ಈ ಬಿಳಿಯರು ಮತ್ತೆ ಕಪ್ಪು ಜನರ ನಡುವೆ, ಬಿಳಿಯರು ಮತ್ತೆ ಕಪ್ಪು ಜನರ ನಡುವೆ ಒಂದು ರೇಸಿಸಮ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಜನಾಂಗ ಅಂದ್ರೇನು? ಈ ಬಿಳಿಯರು ಮೇಲ್ದರ್ಜೆಯವರು, ಕಪ್ಪು ಬಣ್ಣದ ಜನಾಂಗ ಕೆಳದರ್ಜೆಯವರು ಅಂತ ಈ ಥರ ರೇಸಿಸಮ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ. ಭಾರತದಲ್ಲಿ ಅಷ್ಟೊಂದು ಕಂಡು ಬರೋದಿಲ್ಲ, ಓಕೆ? ಸೊ ಪೀಳಿಗೆ ಅಂದ್ರೇನು? ಜನರೇಷನ್. ಈಗ ನೋಡಿದ್ರೆ ಫಸ್ಟ್ ಜನರೇಷನ್ ಮೊಬೈಲ್, ಸೆಕೆಂಡ್ ಜನರೇಷನ್ ಮೊಬೈಲ್, ಥರ್ಡ್ ಜನರೇಷನ್ ಮೊಬೈಲ್. ಈಗ ಗೌರ್ಮೆಂಟಲ್ಲೂ ಕೂಡ ಬಂದಿದೆ, ಗೌರ್ಮೆಂಟ್ 2.0, ಗೌರ್ಮೆಂಟ್ 3.0 ಈ ಥರ. ಸೊ ಒಂದೊಂದು ಜನ್ರೇಷನ್ಗೆ ಒಂದೊಂದು ಅಪ್ಡೇಟ್ ಆಗ್ತಾ ಹೋಗುತ್ತೆ, ಓಕೆನಾ? ಸೊ ಪೀಳಿಗೆ ಅಂದ್ರೇನು? ಜನರೇಷನ್. ಅವಶ್ಯಕತೆ, ರಿಕ್ವೈರ್ಮೆಂಟ್ಸ್, ಓಕೆ? ಇಲ್ಲಿ ನೀವು ನೀಡ್ ಕೂಡ ಬರೀಬಹುದು, ಓಕೆನಾ? ನಿಮಗೆ ರಿಕ್ವೈರ್ಮೆಂಟ್ ಅಂತ ಅರ್ಥ ಬರ್ತಾ ಇಲ್ಲ ನೆನಪಿಗೆ, ನೀಡ್ ಅಂದರೆ ಸಿಂಪಲ್ ಆಗಿ ನೀಡ್ ಅಂತ ಯೂಸ್ ಮಾಡೋದು. ನೋಡಿ, ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನೀವು ಸಿಂಪಲ್ ಕೀವರ್ಡ್ಸನ್ನು ಕೂಡ ಯೂಸ್ ಮಾಡಿ ನೀವು ಟ್ರಾನ್ಸ್ಲೇಷನನ್ನು ಮಾಡ್ಬೋದು. ಮತ್ತು ಕಂಟೆಂಟ್ ರಿಚ್ ಹೆವಿ ವರ್ಡ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೆ ಅದು ಯೂಸ್ ಮಾಡಿ. ಸುಮ್ಮನೆ ನೀವು ಸಿಂಪಲ್ ಗೊತ್ತಿದೆ ನಿಮಗೆ, ಹೆವಿ ಯೂಸ್ ಮಾಡೋಕ್ಕೆ ಹೋಗಿ ಬೇರೆ ಅರ್ಥ ಕೊಡುತ್ತೆ. ಸೊ ಹೆವಿ ಗೊತ್ತಿದ್ರೆ ಹೆವಿ ಯೂಸ್ ಮಾಡಿ, ಸಿಂಪಲ್ ಗೊತ್ತಿದ್ರೆ ಸಿಂಪಲ್ ಯೂಸ್ ಮಾಡಿ. ಎಕ್ಸಾಮಿನರ್ಗೂ ಎಷ್ಟು ಸಿಂಪಲ್ ಇಡ್ತೀರಾ ಅಷ್ಟು ಅವನಿಗೆ ಲೈಕ್ ಆಗುತ್ತೆ, ಓಕೆ? ಸೊ ಹೆವಿ ಯೂಸ್ ಮಾಡಿದ್ರೆ ನೀವು ಮಾರ್ಕ್ಸ್ ಜಾಸ್ತಿ ಪಡಿಬೋದು, ಬಟ್ ಟ್ರೈ ಟು ಮೇಂಟೈನ್ ಇಟ್ ಸಿಂಪಲ್, ಓಕೆ? ಸೊ ಈಡೇರಿಸು ಅಂದರೆ ಫುಲ್ಫಿಲ್ ಮಾಡೋದು. ಆಬ್ವಿಯಸ್ಲಿ ಆಕಾಂಕ್ಷಿಗಳಂದ್ರೆ ಆಸ್ಪಿರೇಷನ್, ಓಕೆ? ಸೊ ನಾವು UPSC ಆಸ್ಪಿರೆಂಟ್ ಅಂತ ಕರಿತೀವಿ. ಸೊ ಅಂದ್ರೇನು? UPSC ಆಕಾಂಕ್ಷಿಗಳು, ಓಕೆ? ಸೊ ಜೀವಗೋಳ ಅಂದ್ರೇನು? ಬಯೋಸ್ಪಿಯರ್. ನೀವು ಜಿಯೋಗ್ರಫಿಲಿ ಕೂಡ ನೋಡಿರ್ತೀರ, ಎನ್ವೈರನ್ಮೆಂಟಲ್ಲಿ ಕೂಡ ಕೇಳಿರ್ತೀರ. ಸೊ ಬಯೋಸ್ಪಿಯರ್ ಇದೊಂದು ಜೀವಗಳು. ಅಪವ್ಯಯ ಅಂದ್ರೇನು? ವೇಸ್ಟೇಜ್ ಮಾಡೋದು ಅಂತ ಅರ್ಥ. ವೇಸ್ಟ್ ಮಾಡೋದು, ಅದನ್ನೇ ಅನ್ನವನ್ನು ವೇಸ್ಟ್ ಮಾಡಿಬಿಡಿ ಅಂತ ಕರೀತಾರೆ. ಅನ್ನವನ್ನು ಅಪವ್ಯಯ ಮಾಡಬಾರ್ದು ಅನ್ನೋದು, ಓಕೆನಾ? ಆ ಥರ. ಸೊ ಅವನತಿ, ಡಿಗ್ರೇಡೇಷನ್. ಸೊ ಈ ಬಿಲ್ಡಿಂಗ್ ಇರ್ತಾವಲ್ಲ, ತುಂಬ ದೊಡ್ಡ ಬಿಲ್ಡಿಂಗ್ ಇರ್ತವೆ. ಸೊ ಅವಕ್ಕೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಅವುಗಳ ಡಿಗ್ರೇಡೇಷನ್ ಆಗುತ್ತೆ, ಓಕೆನಾ? ಅದೇ ರೀತಿ ಮಷಿನ್ ಕೂಡ ಡಿಗ್ರೇಡ್ ಆಗುತ್ತೆ ತುಂಬ ದಿನ ಹೋದ್ಮೇಲೆ, ಈ ಥರ. ಸೊ ನೀವು ನೋಡ್ಬೋದು ಇಲ್ಲಿ
ಇದನ್ನ ಬೇಕಾದ್ರೆ ಒಂಥರ ಒನ್ ಟೈಮ್ ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ. ಆಲ್ಮೋಸ್ಟ್ ಎಷ್ಟು ವರ್ಡ್ ಇದೆ, 1 2 3 4 5 6 7 8 9 10 11 12 13 14 15 15 ವೊಕ್ಯಾಬ್ ವರ್ಡ್ಸ್ ನೀವು ಇವತ್ತು ಕಲ್ತಿದ್ದೀರಾ ಅನ್ಕೋತೀನಿ. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ. ಸೊ ಮತ್ತೊಮ್ಮೆ ನಿಮ್ಮ ಮುಂದೆ ಕೊಟ್ಟಿದ್ದೀನಿ ನಾನು. ಈಗ ಏನಿಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಸಂಪನ್ಮೂಲ ಅಂದ್ರೇನು ಗೊತ್ತಿತ್ತು, ರಿಸೋರ್ಸ್ ಅಂತ. ಸಂರಕ್ಷಣೆ ಅಂದ್ರೇನು, ಕನ್ಸರ್ವೇಷನ್ ಅಂತ ಗೊತ್ತಿತ್ತು, ಗೊತ್ತಾಯ್ತು. ಅಪಬಳಕೆ ಅಂದ್ರೇನು, ಮಿಸ್ಯೂಸ್. ಮತ್ತೆ ನ್ಯಾಯೋಚಿತ ಅಂದ್ರೆ ನೀವು ಫೇರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಜುಡಿಷಿಯಲ್ ಅಂತ ಕೂಡ ಯೂಸ್ ಮಾಡೋದು. ಪ್ರೋತ್ಸಾಹಿಸು ಅಂದ್ರೆ ಪ್ರಮೋಟ್ ಮಾಡೋದು ಅಥವಾ ಎನ್ಕರೇಜ್ ಮಾಡೋದು ಅಂತ ಕರಿತೀವಿ. ಮತ್ತೆ ಸಮತೋಲನ ಅಂದ್ರೇನು, ಬ್ಯಾಲೆನ್ಸ್ ಅಂತ ಕೂಡ ಕರೀರಿ, ಅಥವಾ ಇಕ್ವಿಲಿಬ್ರಿಯಂ ಅಂತ. ಕಾಯ್ದುಕೊಳ್ಳೋದಂದ್ರೇನು, ಪ್ರಿಸರ್ವ್ ಅಂತ. ರಿಟೇನ್, ಮೇಂಟೈನ್ ಇದು ಕೂಡ ಯೂಸ್ ಮಾಡ್ಬೋದು. ಮಾನವ ಅಂದ್ರೆ ಗೊತ್ತು, ಹ್ಯೂಮನ್. ಜನಾಂಗ ಅಂದ್ರೇನು, ರೇಸ್ ಅಂತ. ಪೀಳಿಗೆ, ಜನರೇಷನ್. ಅವಶ್ಯಕತೆ, ರಿಕ್ವೈರ್ಮೆಂಟ್ಸ್. ಈಡೇರಿಸುವುದು, ಫುಲ್ಫಿಲ್ ಮಾಡೋದು. ಓಕೆ. ಆಕಾಂಕ್ಷಿಗಳು, ಆಸ್ಪಿರೆಂಟ್ಸ್. ಓಕೆ. ಪೂರೈಸು ಅಂದ್ರೆ ಫುಲ್ಫಿಲ್ ಮಾಡೋದು. ಜೀವಗೋಳ, ಬಯೋಸ್ಪಿಯರ್. ನಿರ್ವಹಿಸು, ಮ್ಯಾನೇಜ್ಮೆಂಟ್. ಕ್ರಮ ಅಂದ್ರೇನು, ಸ್ಟೆಪ್ಸ್. ಮತ್ತೆ ಎಂದು ಸರಿಯಾಗಿ ಸಂರಕ್ಷಣೆಯನ್ನು ವ್ಯಾಖ್ಯಾನಿಸಲಾಗಿದೆ. ವ್ಯಾಖ್ಯಾನಿಸು ಅಂದ್ರೆ ಡಿಫೈನ್ ಮಾಡೋದು ಅಂತ ಅರ್ಥ. ನ್ಯಾಚುರಲ್ ಸಂರಕ್ಷಣೆಯು ನೈಸರ್ಗಿಕ ಸಂಪನ್ಮೂಲಗಳ ಸರಿಯಾದ ನಿರ್ವಹಣೆಗೆ ಸಂಬಂಧಿಸಿದ್ದು. ಅತಿಯಾದ ಬಳಕೆ, ಓವರ್ ಯೂಸೇಜ್. ಓಕೆನಾ? ಅಪವ್ಯಯ, ಮಿಸ್ಯೂಸ್. ಮತ್ತು ಅವನತಿ ಅಂದ್ರೆ ಡಿಗ್ರೇಡೇಷನ್. ಈ ತರ ನಿಮ್ಗೆ ಈ ಪ್ಯಾರಾಗ್ರಾಫ್ ರೀಡ್ ಮಾಡಿದ್ಮೇಲೆ ಮತ್ತೆ ಎಲ್ಲ ಕೀವರ್ಡ್ಸ್ ನಿಮ್ಗೆ ಹೈಲೈಟ್ ಆಗಿರ್ಬೇಕು. ಸೊ ಸ್ಟಾರ್ಟ್ ಮಾಡೋಣ ಇದಕ್ಕೆ ಆನ್ಸರ್ ಮಾಡೋದಕ್ಕೆ. ನೋಡಿ, ಸೊ ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು ಸರ್? ಇಲ್ಲಿ ನೋಡಿ, ಇದು ಸಂರಕ್ಷಣೆ ಅಂದರೆ ಅಂತ ಕೊಟ್ಟಿದ್ದಾನೆ. ಸೊ ಯಾವ್ದ್ರ ಸಂರಕ್ಷಣೆ? ಸಂಪನ್ಮೂಲಗಳ ಸಂರಕ್ಷಣೆ. ಇಟ್ ಮೀನ್ಸ್ ಸಂರಕ್ಷಣೆ ಅಂದ್ರೇನು? ಕನ್ಸರ್ವೇಷನ್ ಆಫ್ ರಿಸೋರ್ಸಸ್. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ ಎಂದರೆ ಅಂದ್ರೆ ಮೀನ್ಸ್. ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ ಮೀನ್ಸ್ ಡೈರೆಕ್ಟ್ಲಿ ಎಲ್ಲಿ ಬರ್ಬೇಕು ನೀವು? ಇಲ್ಲಿ ಬರ್ಬೇಕು. ಸಮತೋಲನ ಕಾಯ್ದುಕೊಳ್ಳುವುದು ಅಂದ್ರೇನು? ಮೇಂಟೈನಿಂಗ್ ಅ ಬ್ಯಾಲೆನ್ಸ್ ಬಿಟ್ವೀನ್ ಅಂತ ಸ್ಟಾರ್ಟ್ ಮಾಡಬೇಕು. ಅಂದ್ರೇನು? ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ ಮೀನ್ಸ್ ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಬಿಟ್ವೀನ್ ಯಾವ್ದಾವ್ದ್ರ ನಡುವೆ? ಎನ್ವೈರ್ಮೆಂಟ್ ಅಂಡ್ ಯೂಸೇಜ್ ಆಫ್ ರಿಸೋರ್ಸಸ್. ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಬಿಟ್ವೀನ್ ಯಾವ್ದಾವ್ದ್ರ ನಡುವೆ? ಪರಿಸರ, ಎನ್ವೈರ್ಮೆಂಟ್ ಅಂಡ್ ಮತ್ತು ಸಂಪನ್ಮೂಲಗಳ ಬಳಕೆ ಅಂದ್ರೇನು? ಯೂಸೇಜ್ ಆಫ್ ರಿಸೋರ್ಸಸ್. ಇವುಗಳ ನಡುವೆ ಮೇಂಟೈನಿಂಗ್ ಬ್ಯಾಲೆನ್ಸ್. ಹೆಂಗೆ ಮೇಂಟೈನ್ ಮಾಡ್ಬೇಕು? ಹೌ ವಿ ಕ್ಯಾನ್ ಮೇಂಟೈನ್ ದಿಸ್ ಬ್ಯಾಲೆನ್ಸ್? ಬಾಯ್ ಯೂಸ್ ಮಾಡಬೇಕು. ಇಲ್ಲಿ ಮಾಡಿ ಅಂತ ಇದೆ. ಮಾಡಿ ಅಂದ್ರೆ ಬೈ ರಿಡ್ಯೂಸಿಂಗ್, ಕಡಿಮೆ ಮಾಡೋದು. ಬೈ ರಿಡ್ಯೂಸಿಂಗ್ ಮಿಸ್ಯೂಸ್, ಅಪಬಳಕೆ. ಬೈ ರಿಡ್ಯೂಸಿಂಗ್ ಮಿಸ್ಯೂಸ್ ಅಂಡ್ ಜುಡಿಷಿಯಲ್ ಯೂಸ್ ಆಫ್. ಪ್ರಮೋಟಿಂಗ್, ಪ್ರೋತ್ಸಾಹಿಸಿ. ಬೈ ಪ್ರಮೋಟಿಂಗ್ ಜುಡಿಷಿಯಲ್ ಯೂಸೇಜ್ ಆಫ್ ದೀಸ್ ರಿಸೋರ್ಸಸ್. ಓಕೆ, ಈ ತರ ಬರಬೇಕು. ಅದಾದ್ಮೇಲೆ ಸಂರಕ್ಷಣೆಯನ್ನು ವ್ಯಾಖ್ಯಾನಿಸಲಾಗಿದೆ. ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಏನು? ಕನ್ಸರ್ವೇಷನ್ ಹ್ಯಾಸ್ ಬಿನ್ ಡಿಫೈನ್ಡ್ ಆಸ್. ವ್ಯಾಖ್ಯಾನಿಸಲಾಗಿದೆ. ಅದನ್ನ ಸಂರಕ್ಷಣೆಯನ್ನು ಏನು ವರ್ಡ್ ಇದೆಲ್ಲ ಅದನ್ನ ವ್ಯಾಖ್ಯಾನಿಸಲಾಗಿದೆ. ಕನ್ಸರ್ವೇಷನ್ ಹ್ಯಾಸ್ ಬಿನ್ ಡಿಫೈನ್ಡ್ ಆಸ್. ವ್ಯಾಖ್ಯಾನಿಸಲಾಗಿದೆ, ಹ್ಯಾಸ್ ಬಿನ್ ಡಿಫೈನ್ಡ್ ಆಸ್. ಯಾವ ತರ? ಮೇಕಿಂಗ್ ದಿಸ್. These are the managerial steps. Okay, management steps for making this biosphere. Management steps for making this biosphere capable of fulfilling the requirements of current generation. Fulfilling the requirements of current generation and without compromising aspirations of next generation. ಈ ತರ ಬರಬೇಕು. ಓಕೆನಾ? ಇಟ್ ಮೀನ್ಸ್ ಕನ್ಸರ್ವೇಷನ್ ಹ್ಯಾಸ್ ಬಿನ್ ಡಿಫೈನ್ಡ್ ಆಸ್ ದ ಮ್ಯಾನೇಜ್ಮೆಂಟ್ ಸ್ಟೆಪ್ಸ್ ಫಾರ್ ಮೇಕಿಂಗ್ ದಿಸ್ ಬಯೋಸ್ಪಿಯರ್ ಕ್ಯಾಪೇಬಲ್ ಆಫ್ fulfilling the requirements, or you can say fulfilling the needs of current generation and fulfilling the aspirations of next generation. ಓಕೆನಾ? ಈ ತರ ಬರ್ಕೋಬೇಕು. ಸಾಧ್ಯವಾಗುವಂತೆ ಅಂದ್ರೆ ಕ್ಯಾಪೇಬಲ್ ಮಾಡಬೇಕಾಗಿದೆ, ಈ ತರ. ಸೊ ಸಂರಕ್ಷಣೆ, ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಈಸ್ ಸರಿಯಾದ ನಿರ್ವಹಣೆಗೆ ಸಂಬಂಧಿಸಿದೆ.
ಪ್ರಾಪರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧ. ಇಟ್ ಈಸ್ ರಿಲೇಟೆಡ್ ಟು ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಈಸ್ ರಿಲೇಟೆಡ್ ಟು ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ಅವುಗಳ ಅತಿಯಾದ ಬಳಕೆ, ದೇರ್ ಓವರ್ ಯೂಸೇಜ್ ಅತಿಯಾದ ಬಳಕೆ ಅಂದ್ರೇನು? ಓವರ್ ಯೂಸೇಜ್ ಅಂತ, ಓವರ್ ಯೂಸ್ ಅಂತ ಕೂಡ ಬರೀ, ಓವರ್ ಯೂಸೇಜ್ ಅಂತ ಕೂಡ ಬರೀ. ಅಪವ್ಯಯ ಅಂದ್ರೇನು? ವೇಸ್ಟೇಜ್. ಆ್ಯಂಡ್ ಡಿಗ್ರೇಡೇಷನ್, ಇದೇನು? ಡಿಗ್ರೇಡೇಷನ್, ತಡೆಯುವುದು. ಪ್ರಿವೆಂಟಿಂಗ್ ಓವರ್ ಯೂಸೇಜ್, ವೇಸ್ಟೇಜ್ ಆ್ಯಂಡ್ ಡಿಗ್ರೇಡೇಷನ್ ಆಫ್ ಅವು ಅಂದ್ರೇನು? ನ್ಯಾಚುರಲ್ ರಿಸೋರ್ಸಸ್. ಇದೊಂದು ಕಾರ್ಯವಾಗಿದೆ. ಇಟ್ ಈಸ್ ಅ ಫಂಕ್ಷನ್ ಆಫ್ ದ್ಯಾಟ್. ಓಕೆ, it is a function of conservation that it can reduce over usage, wastage and degradation of natural resource. ಈ ತರ. ಸೊ ಓವರಾಲ್ ಆಗಿ ಇಲ್ಲಿ ಆನ್ಸರ್ ಕೊಡ್ತೀನಿ ನೋಡಿ. ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ ಮೀನ್ಸ್ ಮೇಂಟೈನಿಂಗ್ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವೈರ್ಮೆಂಟ್. ಓಕೆ, ಯಾವುದಾದ್ರೂ ನಡುವೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗಿದೆ, ಎನ್ವೈರ್ಮೆಂಟ್ ಆ್ಯಂಡ್ ಯೂಸೇಜ್ ಆಫ್ ರಿಸೋರ್ಸಸ್. ಇವೆರಡು ಡಿಫ್ರೆಂಟ್ ಥಿಂಗ್ಸ್ ಇದೆ. ಒಂದು ಕಡೆ ಎನ್ವೈರ್ಮೆಂಟ್ ಇದ್ರೆ, ಇನ್ನೊಂದು ಕಡೆ ರಿಸೋರ್ಸಸ್ಗಳ ಯೂಸೇಜ್. ಓಕೆನಾ? ಸಂಪನ್ಮೂಲಗಳ ಬಳಕೆ ಒಂದು ಕಡೆ ಇದ್ರೆ, ಪರ್ಯಾವರಣ ಒಂದು ಕಡೆ ಇದೆ. ಇವು ಎರಡರ ನಡುವೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕಾಗಿದೆ. ಹೆಂಗೆ ಮೇಂಟೈನ್ ಮಾಡಬೇಕು? ಬೈ ರಿಡ್ಯೂಸಿಂಗ್ ಮಿಸ್ಯೂಸ್ ಆಫ್ ದೆಮ್ ಆ್ಯಂಡ್ ಬೈ ಪ್ರಮೋಟಿಂಗ್ ಜುಡಿಷಿಯಸ್ ಯೂಸೇಜ್ ಆಫ್ ದೆಮ್. ಓಕೆ, ಸೊ ಕನ್ಸರ್ವೇಷನ್ ಹ್ಯಾಸ್ ಬೀನ್ ಡಿಫೈನ್ಡ್ ಆಸ್, ಯಾವ ಥರ ಡಿಫೈನ್ ಮಾಡಿದೆ ಸಂರಕ್ಷಣೆಯನ್ನು? ದ ಮ್ಯಾನೇಜ್ಮೆಂಟ್ ಸ್ಟೆಪ್ಸ್ ಫಾರ್ ಮೇಕಿಂಗ್ ದಿಸ್ ಬಯೋಸ್ಫಿಯರ್ ಕ್ಯಾಪಬಲ್ ಆಫ್ ಫುಲ್ಫಿಲ್ಲಿಂಗ್ ದ ರಿಕ್ವೈರ್ಮೆಂಟ್ಸ್ ಆಫ್ ಪ್ರೆಸೆಂಟ್ ಜನರೇಷನ್ ವಿದೌಟ್ ಕಾಂಪ್ರಮೈಸಿಂಗ್ ದ ಆಸ್ಪಿರೇಷನ್ಸ್ ಆಫ್ ಫ್ಯೂಚರ್ ಜನರೇಷನ್. ಓಕೆ, the conservation is related to proper management of natural resources and it is a function to prevent overusage, wastage and degradation. ಸೊ ಅರ್ಥ ಆಗಿದೆನಾ? ಓಕೆನಾ? ಸೊ ಮತ್ತೆ ಒಂದ್ಸಲ ರಿಪೀಟ್ ಮಾಡಿಬಿಡೋಣ. ಕನ್ಸರ್ವೇಷನ್ ಆಫ್ ರಿಸೋರ್ಸಸ್ ಮೀನ್ಸ್ ಮೇಂಟೈನಿಂಗ್ ದ ಬ್ಯಾಲೆನ್ಸ್ ಬಿಟ್ವೀನ್ ಎನ್ವೈರ್ಮೆಂಟ್ ಆ್ಯಂಡ್ ಯೂಸೇಜ್ ಆಫ್ ರಿಸೋರ್ಸಸ್. ಹೆಂಗೆ? ಬೈ ರಿಡ್ಯೂಸಿಂಗ್ ಮಿಸ್ಯೂಸ್ ಆಫ್ ದೆಮ್ ಆ್ಯಂಡ್ ಬೈ ಪ್ರಮೋಟಿಂಗ್ ಜುಡಿಷಿಯಸ್ ಯೂಸೇಜ್ ಆಫ್ ದೆಮ್. ಕನ್ಸರ್ವೇಷನ್ ಹ್ಯಾಸ್ ಬೀನ್ ಡಿಫೈನ್ಡ್ ಆಸ್, ಯಾವ ಥರ ಡಿಫೈನ್ ಮಾಡಲಾಗಿದೆ? ಕನ್ಸರ್ವೇಷನ್ ಅಂದ್ರೇನು? ಇದೊಂಥರ ಮ್ಯಾನೇಜ್ಮೆಂಟ್ ಸ್ಟೆಪ್ಸ್. ನಾವು ಮ್ಯಾನೇಜ್ ಮಾಡ್ತೀವಿ ಎಲ್ಲವನ್ನ, ಯಾವ ಥರ ಕ್ರಮಗಳನ್ನು ತಗೊಳ್ಕೊಳ್ತೀವಿ. ಏನು? ಫಾರ್ ಮೇಕಿಂಗ್ ದಿಸ್ ಬಯೋಸ್ಫಿಯರ್ ಕ್ಯಾಪಬಲ್ ಆಫ್ ಫುಲ್ಫಿಲ್ಲಿಂಗ್ ದ ರಿಕ್ವೈರ್ಮೆಂಟ್ಸ್ ಆಫ್ ಪ್ರೆಸೆಂಟ್ ಜನರೇಷನ್ ವಿದೌಟ್ ಕಾಂಪ್ರಮೈಸಿಂಗ್ ದ ಆಸ್ಪಿರೇಷನ್ಸ್ ಆಫ್ ಫ್ಯೂಚರ್ ಜನರೇಷನ್. ದ ಕನ್ಸರ್ವೇಷನ್ ಈಸ್ ರಿಲೇಟೆಡ್ ಟು, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಕನ್ಸರ್ವೇಷನ್ ಈಸ್ ರಿಲೇಟೆಡ್ ಟು ಪ್ರಾಪರ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಇಟ್ಸ್ ಫಂಕ್ಷನ್ ಈಸ್ ಟು ಪ್ರಿವೆಂಟ್ ಓವರ್ ಯೂಸೇಜ್, ವೇಸ್ಟೇಜ್ ಆ್ಯಂಡ್ ಡಿಗ್ರೇಡೇಷನ್. ದ್ಯಾಟ್ಸ್ ಇಟ್. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಹೆಲ್ಪ್ ಆಗಿದ್ರೆ ಒಂದ್ಸಲ ವಿಡಿಯೋನ ಲೈಕ್ ಮಾಡಿ. ಅದೇ ರೀತಿ ನಿಮಗೆ ಏನಾದರೂ ಸಜೆಷನ್ ಕೊಡಬೇಕಿದ್ರೆ, ಅಂದರೆ ಚೆನ್ನಾಗಿ ಮೂಡಿ ಬಂದಿದೆ ಸರ್ ವಿಡಿಯೋ ಅಂತ ಕಮೆಂಟ್ ಮಾಡ್ಬೋದು. ಅಥವಾ ನಿಮಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ, ಏನು ಇಷ್ಟ ಆಗಿಲ್ಲ ಅದನ್ನು ಹೇಳಿ. ಮತ್ತು ಏನಾದರೂ ಇಂಪ್ರೂವ್ ಮಾಡಬೇಕು ಅಂತ ಸಜೆಷನ್ ಕೊಡ್ತಿದ್ರೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ವೆರಿ ಇಂಪಾರ್ಟೆಂಟ್, ಏನು ಮಾಡಬೇಕು? ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಓಕೆ ಅಂದರೆ ಮಾಡ್ಕೊಂಡು ತಗೊಳ್ಳಿ. ಯಾಕಂದರೆ ಇದು ಫ್ರೀ ಆಫ್ ಕಾಸ್ಟ್, ಯಾವುದೇ ಕಾಸ್ಟ್ ನಿಮಗೆ ಪೇ ಮಾಡೋಕ್ಕೆ ಹೇಳ್ತಾ ಇಲ್ಲ, ಫ್ರೀ ಆಫ್ ಕಾಸ್ಟ್. ಇದರ ಬೆನಿಫಿಟ್ ತೊಗೊಳ್ಳಿ. ಅದೇ ರೀತಿ ಅದರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತಿ, ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ಯಾವುದೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ. ಓಕೆನಾ? ಸೊ ಈ ಬೆಲ್ ಐಕನ್ ಒತ್ತಿಲ್ಲ ಅಂತಂದರೆ ಏನಾಗುತ್ತೆ? ನೀವು ಯೂಟ್ಯೂಬ್ಗೆ ಬರಬೇಕಾಗುತ್ತೆ. ಬಂದ ಮೇಲೆ ಗೊತ್ತಾಗುತ್ತೆ ಇವರು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ. ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿದ್ರೆ ಡೈರೆಕ್ಟ್ಲಿ ನಿಮಗೆ ಮೊಬೈಲಲ್ಲಿ ಮೇಲೆ ನೋಟಿಫಿಕೇಶನ್ ಬರ್ತದೆ. ಸೊ ಯುವ ಅಕಾಡೆಮಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಅಂತ ಡೈರೆಕ್ಟ್ಲಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಶೇರ್. ಓಕೆನಾ? ನಿಮ್ಮ ಆಪ್ತರಿಗೆ, ನಿಮ್ಮ ಮನೆಯಲ್ಲಿ ಯಾರೇ ಆಗಿರಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಸ್ಟಡಿ ಮಾಡ್ತಿದ್ರೆ PSI ರಿಲೇಟೆಡ್, ಅವರಿಗೆ ಶೇರ್ ಮಾಡಿ, ಫ್ರೆಂಡ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.